ಲಕ್ಷ್ಮೀಶ ಕವಿ ಪರಿಚಯ. ಇವರು 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನವರು. ಇವರಿಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ. ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯದ ಕರ್ತೃ. ಲಕ್ಷ್ಮೀಶ ಕವಿಗೆ ಉಪಮಾಲೋಲ, ಕರ್ನಾಟಕ ಕವಿ, ಚೂತವನ ಚೈತ್ರ ಎಂಬ ಬಿರುದುಗಳಿವೆ. ರಾಮಾಯಣ, ಮಹಾಭಾರತ, ಭಾಗವತಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳು ಇವೆ. ಅಂತಹವುಗಳಲ್ಲಿ ಲವನ ಕಥೆಯು ಒಂದು. ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ಸೀತಾ ಸಮೇತನಾಗಿ ಬಂದ ರಾಮ ಪ್ರಜಾನುರಾಗಿಯಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಗರ್ಭಿಣಿಯಾದ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡಬೇಕೆಂದು ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ. ಕಾಕತಾಳೀಯವಾಗಿ ಅದೇ ರಾತ್ರಿ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಮಾನದ ನುಡಿಗಳನ್ನು ಆಡುತ್ತಾನೆ. ಇದನ್ನು ತಿಳಿದ ರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ. ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವವೆಂದು ತಿಳಿದ ಆಜ್ಞೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನು ಕಾಡಿಗೆ ಕರೆದೊಯ್ಯುತ್ತಾನೆ. ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸುತ್ತಿರುವ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಮಕ್ಕಳನ್ನು ಹಡೆಯುತ್ತಾಳೆ. ವಾಲ್ಮೀಕಿ ಮಹರ್ಷಿಗಳು ಈ ಮಕ್ಕಳಿಗೆ ಕುಶ, ಲವರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾ ಪರಾಂಗತರನ್ನಾಗಿ. ಇತ್ತ ಸೀತೆಯ ಅಗಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೀಡಾಗುತ್ತಾನೆ. ರಾವಣನ ವಧೆಯಿಂದ ಬ್ರಹ್ಮಹತ್ಯೆ ದೋಷ ಬಂದಿರುವುದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧವನ್ನು ಕೈಗೊಂಡು ಸಂಚಾರಕ್ಕೆ ತೆರಳಿದ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸುತ್ತಾನೆ. ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿಯ ಆಶ್ರಮಕ್ಕೆ ಬರುತ್ತದೆ. ಶ್ರೀರಾಮನ ಲೋಕದಲ್ಲಿ ಕೌಶಲ್ಯೆಯ ಮಗ ರಾಮನೊಬ್ಬನೇ ವೀರ. ಆತ ಬಿಟ್ಟಿರುವ ಯಾಗದ ಕುದುರೆ ಇದು. ಇದನ್ನು ಕಟ್ಟುವ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಕಟ್ಟಬಹುದು ಎಂದು ಇದ್ದ ಲೇಖನವನ್ನು ಓದಿ, ರಾಮನ ಗರ್ವವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನುವುದಿಲ್ಲವೇ? ಜೊತೆಗೆ ತನಗಿರುವ ತೋಳ್ಬಲದ ಶಕ್ತಿ ಇರುವುದಾದರೂ ಏತಕ್ಕೆ ಎಂದು ಲವನು ಕುದುರೆಯನ್ನು ಕಟ್ಟಲೇಬೇಕೆಂದು ಪ್ರತಿಜ್ಞೆ ಮಾಡಿದನು. ಶ್ರೀರಾಮನೇ ತನ್ನ ತಂದೆಯೆಂದು ತಿಳಿಯದ ಲವ ಕುದುರೆಯನ್ನು ಕಟ್ಟುವ ಸನ್ನಿವೇಶವೇ. ಬಲ್ಗೈಯ ನೃಪರ್ ಅಂಜಿ ತಡೆಯದೆ ರಘು ಉದ್ವಾಹನ ಸೋಲ್ ಕೇಳಿ ನಮಿಸಲ್ ಇಳಿಯೊಳ್ ಚೆರಿಸುತ್ತ ಅಧ್ವರದ ನಲ್ಕುದುರೆ ಬಂದು ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳು ಪುಲ್ಗಳ ಪಸುರ್ಗೆ ಎಡಸಿ ಪೊಕ್ಕೊಡೆ ಆ ತೋಟ ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮೆಗೆ ಬೀಳ್ಕೊಂಡು ನಡೆತಂದ ಅವಂ ಕಂಡನು ಆರ್ಜಿತ ಸುವಾಜಿಯಂ ವೀರಲವನು. ಬಲಶಾಲಿಯಾದ ರಾಜರುಗಳೇ ಹೆದರಿ ಅದು ರಾಮನ ಕುದುರೆಯೆಂದು ತಿಳಿದು ಅದನ್ನು ತಡೆಯದೆ ನಮಸ್ಕರಿಸಿ ಮುಂದಕ್ಕೆ ಕಳುಹಿಸಿದರು. ಹೀಗೆ ಇಡೀ ಭೂಮಿಯ ತುಂಬೆಲ್ಲ ಸಂಚರಿಸುತ್ತಾ ನಮಸ್ಕರಿಸಿಕೊಳ್ಳುತ್ತಾ ಬಂದ ರಾಮ ಬಿಟ್ಟ ಯಾಗದ ಕುದುರೆಯು ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಸುಂದರವಾದ ಉದ್ಯಾನವನವನ್ನು ಪ್ರವೇಶಿಸಿತು. ಉದ್ಯಾನವನದಲ್ಲಿ ಬೆಳೆದು ನಿಂತ ಹುಲ್ಲು ಮತ್ತು ಹೂವುಗಳನ್ನು ತಿನ್ನಲು ಓಡಿ ಬಂದ ಆ ಕುದುರೆಯನ್ನು ಅದೇ ಉದ್ಯಾನವನದಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಕೂಡಿ ಸಂತೋಷದಿಂದ ಆಡುತ್ತಿದ್ದ ಲವನು ನೋಡಿ ತನ್ನ ಬಿಲ್ಲನ್ನು ತೆಗೆದುಕೊಂಡು ಪೂಜಿಸಲ್ಪಟ್ಟ ಆ ಕುದುರೆಯ ಕಡೆಗೆ ಓಡಿ ಬಂದನು. ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನ್ ಏ ಪೊತ್ತುಂ ಆರೈಬುದು ಎಂದು ಎನಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂಬಂದು ಮುಳಿದಪನ್ ಎನ್ನುತ್ತಾ ಹಯದ ಎಡೆಗೆ ನಡೆತಂದು ನೋಡಲ್ಕೆ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತಮಂ ಕಂಡು
ಲವನ್ ಓದಿಕೊಳ್ಳುತ್ತಾ ಇದ್ದನು. ಎಲ್ಲಿಯ ಕುದುರೆ ಇದು? ಈ ಹೂತೋಟವನ್ನು ಹೊಕ್ಕು ತುಳಿದು ನಾಶ ಮಾಡುತ್ತಿದೆ. ವಾಲ್ಮೀಕಿ ಮುನಿಗಳು ಈ ಹೂತೋಟವನ್ನು ನೀನೇ ರಕ್ಷಣೆ ಮಾಡಬೇಕೆಂದು ನನಗೆ ನೇಮಿಸಿ ವರುಣದೇವರು ಕರೆಸಿಕೊಂಡಿದ್ದಕ್ಕಾಗಿ ಹೋಗಿದ್ದಾರೆ. ಮತ್ತೆ ಅವರು ವರುಣನ ಲೋಕದಿಂದ ಇಲ್ಲಿಗೆ ಬಂದು ಹಾಳಾಗಿರುವ ಈ ಉದ್ಯಾನವನವನ್ನು ನೋಡಿ ನನ್ನ ಮೇಲೆ ಕೋಪಿಸಿಕೊಳ್ಳುವುದಿಲ್ಲವೇ ಎನ್ನುತ್ತಾ ಆ ಕುದುರೆಯ ಕಡೆಗೆ ನಡೆದು ಬಂದು ಅದರ ಹಣೆಯ ಮೇಲಿದ್ದ ಪಟ್ಟದ ಲಿಖಿತವನ್ನು ಲವನು ಓದಿದನು. ಪಡೆದ ಕುವರಂ ರಾಮನ್ ಓರ್ವನೇ ವೀರನ ಆತನ ಯಜ್ಞತುರಗಮಂ ಇದ ನಿರ್ವಹಿಸಲ್ ಆರ್ಪರ್ ಆರ್ ಆದೋಡಂ ತಡೆಯಲಿ ಎಂದು ಇರ್ದ ಲೇಖನವನ್ ಓದಿ ಗರ್ಭಮಂ ಬಿಡಿಸದೆ ಇರ್ದೊಡೆ ತನ್ನ ಮಾತೆಯಂ ಸರ್ವಜನಮುಂ ಬಂಜೆ ಎನ್ನದೆ ಇರ್ದಪುದೆ ತನಗೆ ಊರ್ವ ತೋಳ್ಗಳ್ ಇವು ಏತಕ್ಕೆ ಎಂದು ಸಲೆವಾಸಿಯಂ ತೊಟ್ಟು ಲವನ್ ಉರಿದು ಎದ್ದನು. ಲೋಕದಲ್ಲಿ ಕೌಶಲ್ಯೆಯ ಮಗ ರಾಮನೊಬ್ಬನೇ ವೀರ. ಆತ ಬಿಟ್ಟಿರುವ ಯಾಗದ ಕುದುರೆ ಇದು. ಇದನ್ನು ಕಟ್ಟುವ ಸಾಮರ್ಥ್ಯ ಯಾರಿಗಾದರೂ ಇದ್ದರೆ ಕಟ್ಟಬಹುದು ಎಂದು ಇದ್ದ ಲೇಖನವನ್ನು ಓದಿ ರಾಮನ ಗರ್ಭವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನುವುದಿಲ್ಲವೇ? ಜೊತೆಗೆ ತನಗಿರುವ ತೋಳ್ಬಳದ ಶಕ್ತಿ ಇರುವುದಾದರೂ ಏತಕ್ಕೆ ಎಂದು ಲವನು ಕುದುರೆಯನ್ನು ಕಟ್ಟಲೇಬೇಕೆಂದು ಪ್ರತಿಜ್ಞೆ ಮಾಡಿದನು. ತೆಗೆದು ಉತ್ತರಿಯಮಂ ಮುರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಗೆ ಮುನಿಸುತರ್ ಮಿಗೆ ನಡುಗಿ ಬೇಡ ಅರಸುಗಳ ವಾಜಿ ಎಂಬಿಡು ಬಡಿವರ್ ಎಮ್ಮನ್ ಎನ್ನಲು ನಗುತೆ ಪಾರ್ವರ ಮಕ್ಕಳ್ ಅಂಜಿದೊಡೆ ಜಾನಕಿಯ ಮಗ ಇದಕ್ಕೆ ಬೆದರುವನೇ ಪೊಗಿ ನೀವು ಎಂದು ಲವನು ಲಗಡುತನದಿಂದೆ ಬಿಲ್ ತಿರುವನ್ ಹೇರಿಸಿ ತೀಡಿ ಜೇಗೈದು ನಿಂತು ಇರ್ದನು. ಲವನು ತನ್ನ ಶೆಲ್ಲೆಯನ್ನು ತೆಗೆದುಕೊಂಡು ಅದನ್ನು ಸುತ್ತಿ ಕುದುರೆಯ ಕುತ್ತಿಗೆಗೆ ಬಿಗಿದು ಎಳೆದು ತಂದು ಬಾಳೆ ಗಿಡಕ್ಕೆ ಕಟ್ಟುವುದನ್ನು ನೋಡಿದ ಮುನಿಸುತರು, ಅಂದ್ರೆ ಋಷಿ ಮುನಿಗಳ ಮಕ್ಕಳು, ಹೆದರಿ ಅದು ಅರಸರ ಕುದುರೆ, ಅದನ್ನು ಕಟ್ಟಬೇಡ, ಬಿಟ್ಟು ಬಿಡು, ಅವರು ಬಂದು ನಮ್ಮನ್ನು ಒಡೆಯುವರು ಎಂದಾಗ ನೀವು ಬ್ರಾಹ್ಮಣರ ಮಕ್ಕಳು, ಇದಕ್ಕೆ ಹೆದರಿದರೆ ನಾನು ಜಾನಕಿಯ ಮಗ, ನಾನೇಕೆ ಹೆದರಲಿ, ನೀವು ಇಲ್ಲಿಂದ ಹೋಗಿ ಎನ್ನುತ್ತಾ ಶೌರ್ಯತನದಿಂದ ಕುದುರೆಯನ್ನು ಹಿಂಬಾಲಿಸಿಕೊಂಡು ಬರುವವರೆಗೆ ಬಾಣ ಬಿಡಲು ಸಜ್ಜಾಗಿ ನಿಂತನು.